ಈ ಮನಿ ಡಬ್ಲಿಂಗ್ ಆಸೆಗೆ ಜನ ಮಾರು ಹೋಗ್ತಾ ಇರುವಂಥದ್ದು ಈಗಲೂ ಕೂಡ ಎಗ್ಗಿಲ್ಲದೆ ನಡೀತಾ ಇದೆ. ಸೊ ಹಾಗಾಗಿ ಹೀಗೆ ಮೋಸ ಮಾಡುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ನೋಡಿ, ಬಳ್ಳಾರಿಯಲ್ಲಿ ಮತ್ತೊಂದು ಈ ಮನಿ ಡಬ್ಲಿಂಗ್ ದಂಧೆ ಗೊತ್ತಾಗಿದೆ. ಈಗ ಅಮಾಯಕರಿಂದ ಕೋಟಿ ಕೋಟಿ ಹಣ ಲೂಟಿ ಮಾಡಿದಾರಂತೆ. ನೀವು 15,000 ಕೊಟ್ರೆ ನಿಮ್ಗೆ 20,000 ಕೊಡ್ತೀವಿ ಅಂತ ಹೇಳಿ ನಂಬಿಸಿದ್ದಾರೆ. ಜನ ಹಣ ಡಬಲ್ ಆಗುತ್ತೆ ಅಂತ ಹೇಳಿ ದುಡ್ಡು ಕೊಟ್ಟವ್ರೆ. ವಾಸವಿ ಸ್ವಗೃಹ ಹೋಮ್ ನೀಡ್ಸ್ ಮತ್ತು ಕನ್ಸಲ್ಟೆನ್ಸ್ ಅನ್ನುವಂಥ ಒಂದು ಹೆಸರಿನಲ್ಲಿ ಒಂದು ಕಂಪ್ನಿ ಮಾಡ್ಕೊಂಡವ್ರು ಇವರು. ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಈ ವಾಸವಿ ಸ್ವಗೃಹ ಹೋಮ್ ನೀಡ್ಸ್ ಆ್ಯಂಡ್ ಕನ್ಸಲ್ಟೆನ್ಸ್ ಅನ್ನುವಂಥ ಒಂದು ಕಂಪ್ನಿ ಏನಿತ್ತಲ್ಲ, ಆ ಕಚೇರಿಗೆ ಜನ ಹೋಗಿದ್ದಾರೆ. ಅಲ್ಲಿ ನೀವು 15,000 ಕೊಟ್ಟರೆ ನಿಮ್ಗೆ 20,000 ಮಾಡಿಕೊಡ್ತೀವಿ ಅಂಥೇಳಿ ನಂಬಿಸಿದ್ರಂತೆ. ಜನನೂ ಏನೋ ಹಣ ಡಬಲ್ ಆಗುತ್ತೆ ನಮ್ಮದು ಅಂಥೇಳಿ ನಂಬ್ಕೊಂಡು ಅಲ್ಲಿ ಹಣ ಹಾಕಿದ್ದಾರೆ. ನೋಡಿ, ಒಂದು ಕಡೆ ಫೋಟೋ ನೋಡ್ತಾ ಇದ್ದೀರಿ, ಕೈ ಮುಕ್ಕೊಂಡು ನಿಂತಿರುವಂಥವ್ರು ಇವರೇ ವಿಶ್ವನಾಥ್ ಅಂತ ಹೇಳಿ ಇವ್ರ ಹೆಸರು. ಈ ಕಂಪ್ನಿ ಏನು ಮಾಡ್ಕೊಂಡಿದ್ರಲ್ಲ, ಈ ವಾಸವಿ ಸ್ವಗೃಹ ಹೋಮ್ ನೀಡ್ಸ್ ಆ್ಯಂಡ್ ಕನ್ಸಲ್ಟೆನ್ಸ್, ಸೊ ಅಲ್ಲಿನ ಅದು ಕಂಪ್ನಿ ಮಾಡಿದಂಥವ್ರು ಇವರೇ ವಿಶ್ವನಾಥ್ ಅಂತ ಹೇಳಿ. 3 ವರ್ಷದಿಂದ ಅವ್ರು ಏನು ಮಾಡಿದ್ದಾರೆ, ಫಸ್ಟ್ ರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. 1 ತಿಂಗಳ ರೇಷನಿಗೆ 5,000 ರೂಪಾಯಿ ರೇಷನ್ ತೊಗೊಂಡ್ರೆ 10,000 ರೂಪಾಯಿ ಕಟ್ಸ್ಕೊಂಡು ಮತ್ತೆ 1 ತಿಂಗಳಾಗಿದೆ 10,000 ರೂಪಾಯಿ ವಾಪಸ್ ಕೊಡೋರು. ಅದು ಬೆಳೀತಾ 3 ವರ್ಷ ಹಂಗೆ ಮಾಡಿದ್ದಾರೆ. ಆಮೇಲೆ 10,000 ರೂಪಾಯಿ ಕಟ್ಟಿದರೆ, 1,00,000 ರೂಪಾಯಿ ಕಟ್ಟಿದರೆ 100 ದಿನಕ್ಕೆ ನೀನು 1,00,000 ರೂಪಾಯಿ ವಾಪಸ್ ಕೊಡೋರು ಅವರು. ಆ ಥರ 3 ವರ್ಷದಿಂದ ಕೊಟ್ಟಿದ್ದಾರೆ. ಆಮೇಲೆ ಪೆಟ್ರೋಲು ನೀವು ಹಾಕ್ಸ್ಕೊಂಡ್ರೆ ಪೆಟ್ರೋಲಿಗೆ ಎಷ್ಟು ನೀನು 3,000 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ 3,000 ರೂಪಾಯಿ ಒಂದು ಮಂತಿಗೆ ಅದು 3,000 ರೂಪಾಯಿ ವಾಪಸ್ ಕೊಡೋರು. ಹಂಗೆ ತುಂಬ ಸ್ಕ್ರೀಮ್ ಮಾಡ್ಕೊಂತ ಮನುಷ್ಯರಿಗೆ ಎಲ್ಲರಿಗೆ ನೆನೆಸಿಬಿಟ್ಟಿದ್ದಾರೆ ಅವರು. ನೆನೆಸಿದ ಮೇಲೆ ಆಮೇಲೆ ಏನು ಮಾಡಿದ್ದಾರೆ, ನವಂಬರ್ ತಿಂಗಳಿನಿಂದ ದುಡ್ಡು ಹಾಕ್ಸೋದು. ಫಸ್ಟು 70,000ಕ್ಕೆ 30,000 ಕೊಡ್ತಿದ್ದ. ಆಮೇಲೆ 60,000ಕ್ಕೆ 25% ಮಾಡಿದ, 25%. ಇದೆಲ್ಲ ಗೊತ್ತಾಗಿ ಮೊನ್ನೆ 1ನೇ ತಾರೀಕಿಗೆ ಅಮೌಂಟ್ ಹಾಕಿ, ನಾಳೆ 11 ಗಂಟೆಗೆ ಬರ್ರಿ, ನಿಮ್ಮ ದುಡ್ಡು ಎಲ್ಲ ನಿಮ್ಗೆ ವಾಪಸ್ ಕೊಡ್ತೀನಿ, ನಿಮ್ಮ ದುಡ್ಡು ಎಲ್ಲಿಗೆ ಹೋಗಿಲ್ಲ, ನಮ್ಮ ಹತ್ರ ಇದೆ. ಅಲ್ಲಿ 19,38,000 ರೂಪಾಯಿ ಸೀಜ್ ಆಗಿದೆ. ಸಾರನ್ನು ಪರ್ಮಿಷನ್ ತಗೊಂಡು ನಿಮ್ಮ ದುಡ್ಡು ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾನೆ. ಇವತ್ತು ಬಂದರೆ ಅವ್ರು ಯಾರೂ ಇಲ್ಲ ಇಲ್ಲಿ. ಆಧಾರ ಏನಿಲ್ಲ, ಒಂದು ನಂಬಿಕೆ ಮೇಲೆ. ನಮಗೆ ಫಸ್ಟ್ ಕಿರಾಣಿ ಕೊಡ್ತಿದ್ದ, 1,000 ರೂಪಾಯಿ ಕಿರಾಣಿ ತೊಗೊಂಡ್ರೆ 2,000 ಮತ್ತೆ ಇನ್ನೊಂದು 1,000 ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕು. 2,000 ರೂಪಾಯಿ ಕಟ್ಟಿದರೆ ಮತ್ತೆ ತಿಂಗಳಾದಮೇಲೆ ನಮ್ಮ 2,000 ರೂಪಾಯಿ ನಮ್ಗೆ ವಾಪಸ್ ಕೊಡೋನು. ಅದೇ ಥರ ಪೆಟ್ರೋಲು ಮಾಡಿದ್ದಾನೆ. ಅದಾದಮೇಲೆ ದುಡ್ಡಿಗೆ 15,000 ರೂಪಾಯಿ ಕಟ್ಸ್ಕೊಂಡ್ರೆ 20,000 ರೂಪಾಯಿ ತಿಂಗಳಿಗೆ ವಾಪಸ್ ಕೊಡೋನು. ಅದೇ ಥರ ಎಲ್ಲ ಜನಗಳು, ಎಲ್ಲರೂ ನಾವು ಒಬ್ಬರೇ ಅಂತಲ್ಲ, ಎಲ್ಲ ಜನಗಳು ಲಕ್ಷಾನುಗಟ್ಟಲೆ ಹಾಕಿ ಬಂಡವಾಳ ಹಾಕಿ ಕೊಟ್ಟಿದ್ದಾರೆ. 1 ಕೋಟಿ ಅಲ್ಲ ಸರ್, ಸಾಧಾರಣವಾಗಿ ನಮಗೆ ತಿಳಿದಂಗೆ ಒಂದು 60-70 ಕೋಟಿ ಕಮ್ಮಿ. ಅಂದರೆ ನಮಗೆ ಬೇಕಾಗಿರೋದು ನಮ್ಮ ಹಣ ನಮಗೆ ವಾಪಸ್ ಬೇಕು ಸರ್. ಸೊ ಹೀಗೆ ವಿಶ್ವನಾಥನ್ ಅವರು ನಮಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಜನ ಹೇಳ್ತಾರೆ. ನಾವು ಪ್ರತಿನಿಧಿ ವಿನಾಯಕ್ ಇನ್ನೊಂದಷ್ಟು ಜನರನ್ನ ಮಾತನಾಡಿಸಿದ್ದಾರೆ. ಆ್ಯಕ್ಚುಲಾಗಿ ಏನು ನಡೀತು, ಹೇಗೆ ಮೋಸ ಆಗಿದೆ ಅನ್ನುವಂಥದ್ರ ಬಗ್ಗೆ ವಿವರಿಸಿದ್ದಾರೆ. ಬನ್ನಿ ನೋಡೋಣ. ಹಣ ಡಬ್ಲಿಂಗ್ ವಿಚಾರದಲ್ಲಿ ಒಬ್ಬ ಕಿರಾಣಿ ಶಾಪ್ ಮಾಲೀಕ ಸಾವಿರಾರು ಜನರಿಗೆ ಮೋಸ ಮಾಡಿರ್ತಕ್ಕಂಥ ಪ್ರಕರಣ ಈಗ ಬಳ್ಳಾರಿಯಲ್ಲಿ ಹೊರಬಂದಿರುವಂಥದ್ದು ತಾವು ದೃಷ್ಟಿ ಕೂಡ ಗಮನಿಸ್ಬೋದು. ಅಂದರೆ ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆ ಮುಂದ್ಗಡೆ ನೂರಾರು ಜನರು ಕೂಡ ತಮ್ಮ ಅಳಲನ್ನು ತುಡ್ಕೊಳ್ತಾ ಇದ್ದಾರೆ. ಅಂತಂದರೆ ಆರಂಭದಲ್ಲಿ ಆತ ಕಿರಾಣಿಯನ್ನು ಏನು 1,000 ಕಿರಾಣಿನ ತಾವು ಇವರು ಖರೀದಿ ಮಾಡಿದರೆ ಡಬಲ್ ಹಣ 2,000 ರೂಪಾಯಿನ ಕಟ್ಕೊಳ್ತಾ ಇದ್ದ. ನಂತರದಲ್ಲಿ ಮತ್ತೆ ತಿರ್ಗಾ ಏನಾದರೂ ಇವ್ರು ಹೋದರೆ ಕಿರಾಣಿ ಫ್ರೀ ಕೊಟ್ಟು ಜೊತೆಗೆ 2,000 ರೂಪಾಯಿ ವಾಪಸ್ ಕೂಡ ಕೊಡ್ತಾ ಇದ್ದ. ಹೀಗಾಗಿ ಅದರ ಆಸೆಗೆ ಇಲ್ಲಿರ್ತಕ್ಕಂಥ ಜನರು ಕೂಡ ಕಿರಾಣಿ ಮಾಲೀಕನೊಂದಿಗೆ ಒಂದು ಹಣ ಡಬ್ಲಿಂಗ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಜನರು ಮೋಸಕ್ಕೆ ಹೋಗಿ ಹಣವನ್ನು ಕಟ್ಟುವಂಥ ಪ್ರಯತ್ನ ಕೂಡ ಮಾಡ್ತಾರೆ. ಸರ್, ಈಗ ಯಾವ ರೀತಿ ತಾವು ಸರ್ ನಾವು ಮೋಸ ಹೋಗಿದ್ದು, ನಾವು ತಿಂಗಳ ಕಿರಾಣಿ ಮಾಡ್ತೀವಿ ಸರ್. ಫಸ್ಟಿಗೆ ನಾವು 10,000 ರೂಪಾಯಿ ಕಿರಾಣಿ ಮಾಡಿದರೆ 20,000 ರೂಪಾಯಿ ಅಮೌಂಟ್ ಕಟ್ಟಿ ಆಮ್ಯಾಗ ಮತ್ತೆ ಒಂದು ಎಣ್ಣೆ ಡಬ್ಬೆ ಫ್ರೀ ಕೊಡ್ತಿದ್ದ. ಆಮೇಲೆ 3 ತಿಂಗಳಾದ್ಮೇಲೆ ಮತ್ತೆ ಇದ್ದಾಗ ನಮ್ಮ ಅಮೌಂಟ್ 20,000 ವಾಪಸ್ ಕೊಡ್ತಿದ್ದ. ಆಮೇಲೆ ಏನು ಮಾಡಿದೆ, ಮತ್ತು ನವಂಬರ್ ತಿಂಗಳಲ್ಲಿ 15,000 ಕಟ್ಟಿದ್ರೆ 20,000 ಅಮೌಂಟ್ ಕೊಡ್ತಿದ್ದ. ಅದೇ ಥರ ಕೊಟ್ಕೊಂಡು ಜನಗಳು ಮೋಸ ಹೋಗಿ ಮ್ಯಾಕ್ಸಿಮಮ್ ಒಂದು 100 ಕೋಟಿ ಅಮೌಂಟ್ ತಗೊಂಡು ಮೋಸ ಮಾಡಿ ಹೋಗಿದ್ದೇನೆ. ಇವರು SP ಸರ್ ಅವರು ಬಂದು ನಮ್ಮ ಅದು ಅಂಗಡಿಗೆ ರೇಟ್ ಮಾಡಿದೆ ಸರ್. ರೇಟ್ ಮಾಡಿದಾಗ ಅದನ್ನ ಅರೆಸ್ಟ್ ಮಾಡಿ ಸ್ಟೇಷನ್ ಕರ್ಕೊಂಡ್ಬಂದು ಸ್ಟೇಷನ್ ಬೇಲ್ ಕೊಟ್ಟು ಹೊರಗೆ ಕಳಿಸಿದೆ ಸರ್. ಆಮೇಲೆ ಏನು ಮಾಡಿದ್ರೆ ನಾವು ಅಮೌಂಟ್ ಕೇಳಕ್ಕೆ ಹೋದಾಗ ನಾಳೆ ಕೊಡ್ತೀನಿ ಡಿಪಾರ್ಟ್ಮೆಂಟಲ್ಲಿ ಬೇಡ ಅಂತ ಹೇಳ್ಯಾರ ಅಂತೇಳಿ ಅವ್ರು ಮುಂದಕ್ಕೆ ತಗೊಂಡು ಇವತ್ತು ಎಸ್ಕೇಪ್ ಆಗಿ ಹೋಗಿದ್ದಾರೆ ಸರ್. ಅವ್ರು ಬಂದ್ಬಿಟ್ಟು ಮೊದಲಿಗೆ ಜನರುಗಳಿಗೆಲ್ಲ ಏನು ಮೋಸ ಮಾಡಲಾರ್ದಂಗೆ ಅವರು ನಂಬಿಕೆ ಹುಟ್ಟಿಸಿದ್ದಾರೆ. ನೀವು ಇವತ್ತೇನೋ ನಾವು 15,000 ರೂಪಾಯಿ ಕಟ್ಟಿವಿ ಅಂದರೆ ಅದಕ್ಕೆ 1 ತಿಂಗಳಾದ ತಕ್ಷಣವೇ ನಾವು ಯಾವಾಗನೂ 1 ತಿಂಗಳಾತ, ಇವತ್ತು 4ನೇ ತಾರೀಕು ಆಯ್ತು ಅಂದರೆ ನೆಕ್ಸ್ಟ್ ಮಂತ್ 4ನೇ ತಾರೀಕು ಹೋದ ತಕ್ಷಣ ಅವ್ರು ದುಡ್ಡು ಕೊಟ್ಟು ಕಳಿಸ್ತಾ ಇದ್ರು. ಆ ಒಂದು ನಂಬಿಕೆ ಮೇಲೆ ಹಂಗೆ ಒಂದು 2-3 ತಿಂಗಳು ನಡೆಸಿದ್ದಾರೆ. 2-3 ತಿಂಗಳು ನಡೆಸಿದ್ರೆ ಹಿಂಗೆ ನಂಬಿಕೆ ಇರ್ತದಲ್ಲ ಅನ್ನೋ ಒಂದು ಇದಕ್ಕೆ ಲಮ್ಸ್ ಅಮೌಂಟ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಫಸ್ಟ್ ಜನಗಳು ನಂಬಿಕೆ ಗಳಿಸಿದ್ದಾನೆ ಅವನು. ಇಲ್ಲ ನೀನು ಕಟ್ಟಪ್ಪ ಮನೆಯಲ್ಲಿ ಹೆಣ್ಮಕ್ಳು ಅವ್ರ ಮಾಂಗಲ್ಯ ಚೈನ್ ಆಮೇಲೆ ಮಾರ್ಟಿಗೇಜ್ ಲೋನ್ಗಳು ಮಾಡಿಸಿ ಇರೋ ಫ್ಲಾಟ್ಗಳೆಲ್ಲ ಒತ್ತಿಟ್ಟು ಅಮೌಂಟ್ ಎಲ್ಲ ತಂದು ಇವ್ನು ಹೆಣಕ್ಕೆ ಸುಡ್ತಿದ್ದಾರೆ. ಇದಿಷ್ಟು ಇಲ್ಲಿ ಜನರ ಮಾತಾಗಿರೋ ಅಂತಂದರೆ ಹಣ ಡಬ್ಲಿಂಗ್ ವಿಚಾರದಲ್ಲಿ ನಾವು ಮೋಸ ಹೋಗಿದ್ದೇವೆ, ಆದರೆ ಈತ ಹಣವೂ ಇಲ್ಲ, ಆ ವ್ಯಕ್ತಿ ಕಟ್ಟಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಕೂಡ ಇಲ್ಲ. ಹೀಗಾಗಿ ನಮ್ಮ ಹಣಕ್ಕೆ ಜವಾಬ್ದಾರಿ ಯಾರು ಅನ್ನೋ ಮಾತನ್ನ ಇಲ್ಲಿರ್ತಕ್ಕಂಥ ಜನರು ಹೇಳ್ತಾ ಇರ್ಬೋದು. ಕ್ಯಾಮ್ರಾ ಪರ್ಸನ್ ಸಂತೋಷ, ವಿನಾಯಕ ಬಳಿಗೆ TV9 ಬಳ್ಳಾರಿ.